ದೇವರು ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿಯೂ ಒಂದು ದೀರ್ಘ ದರ್ಶನವನ್ನ ಇಟ್ಟಿರುತ್ತಾನೆ. ಅದನ್ನ ನೆರವೇರಿಸಲು ನಾವು ಮುಂದಾದ್ರೆ ದೇವರೇ ನಮಗೆ ಸಂಪೂರ್ಣ ಸಹಾಯ ಹಾಗೂ ಸಹಕಾರವನ್ನ ನೀಡುತ್ತಾನೆ. ಚಾರ್ಲ್ಸ್ ಜೇಮ್ಸ್ ಕರ್ಕ್ 1993 ಅಕ್ಟೋಬರ್ 14ರಂದು ಚಿಕಾಗೋ ನಗರದ ಉಪನಗರವಾದ ಆರ್ಲಿಂಗ್ಟನ್ ಹೈಟ್ಸ್ ಇಲಿನಾಯ್ಸ್ನಲ್ಲಿ ಜನ್ಮ ತಾಳಿ ಈ ನಗರದ ಹತ್ತಿರದಲ್ಲಿದ್ದ ಪ್ರಾಸ್ಪೆಕ್ಸ್ ಹೈಟ್ಸ್ನಲ್ಲಿ ಬೆಳೆಯುತ್ತಾರೆ. ಇವರ ತಂದೆ ರಾಬರ್ಟ್ ಡಬ್ಲ್ಯೂ ಕರ್ಕ್ ಟ್ರಂಪ್ ಟವರ್ ನಿರ್ಮಾಣದಲ್ಲಿ ಭಾಗವಹಿಸಿದ್ದ ವಾಸ್ತುಶಿಲ್ಪಿಯಾಗಿದ್ದರು. ತಾಯಿ ಕ್ಯಾಟ್ರಿನ್ ಮೊದಲು ಚಿಕಾಗೋನಲ್ಲಿ ವ್ಯಾಪಾರಿಯಾಗಿದ್ದರು. ನಂತರ ಮಾನಸಿಕ ಆರೋಗ್ಯ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಾರೆ. ಇವರ ತಂದೆ 2012ರಲ್ಲಿ ನಡೆದ ಚುನಾವಣೆಯ ಪ್ರಚಾರಕ್ಕೆ ದೊಡ್ಡ ದೇಣಿಗೆಯನ್ನು ನೀಡುತ್ತಾರೆ. ತಂದೆಯಲ್ಲಿ ಪರೋಕ್ಷವಾಗಿದ್ದ ರಾಜಕೀಯ ಒಲವು ಮಗನನ್ನು ಆ ಕಡೆಗೆ ಸೆಳೆದುಕೊಳ್ಳುತ್ತದೆ. ಕರ್ಕ್ ಮಧ್ಯಮ ಶಾಲೆಯಲ್ಲಿ ಓದುವಾಗಲೇ ಆರ್ಥಿಕ ತಜ್ಞ ಮಿಲ್ಟನ್ ಫ್ರೀಡಂ ಇವರ ಪುಸ್ತಕಗಳನ್ನು ಓದುವುದರ ಮೂಲಕ ರಾಜಕೀಯ ಅರಿವು ಬಹಳವಾಗಿ ಬೆಳೆಸಿಕೊಂಡು ರಿಪಬ್ಲಿಕ್ ಪಕ್ಷದ ತತ್ವಗಳಿಗೆ ಹೆಚ್ಚು ಆಕರ್ಷಿತರಾಗ್ಬಿಡ್ತಾರೆ. ಸ್ವಯಂ ಪ್ರೇರಿತರಾಗಿ ಚುನಾವಣೆಯ ಪ್ರಚಾರದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತಾರೆ. ಶಾಲೆಯನ್ನ ತೊರೆದು 2012ರಲ್ಲಿ ದೇಶದ ಸೇನೆಯನ್ನ ಸೇರಲು ಅರ್ಜಿಯನ್ನ ಹಾಕುತ್ತಾರೆ. ಆದರೆ ಇವರ ಅರ್ಜಿಯನ್ನ ನಿರಾಕರಿಸಲಾಗುತ್ತದೆ. ಆಗ ಆರ್ಪರ್ ಕಾಲೇಜ್ನಲ್ಲಿ ಪ್ರವೇಶವನ್ನ ಪಡೆದು ಓದುವ ನಿರ್ಧಾರವನ್ನು ಮಾಡುತ್ತಾರೆ. ಆದರೆ ಮೊದಲ ಸೆಮಿಸ್ಟರ್ನಲ್ಲಿಯೇ ಅದನ್ನೂ ಬಿಟ್ಟು ಹೊರಗೆ ಬಂದು ಬಿಡುತ್ತಾರೆ. ತಮ್ಮ ಬದುಕಿನ ಅವಧಿಯ ಉದ್ದಕ್ಕೂ ಪದವಿಯನ್ನ ಪಡೆಯಲು ಇವರಿಗೆ ಸಾಧ್ಯವೇ ಆಗುವುದಿಲ್ಲ. ಇವರು ದೇವಾಲಯ, ದೇವರ ಸೇವೆ ಹಾಗೂ ಸುವಾರ್ತೆ ಸಾರುವಲ್ಲಿ ಬಹಳ ಆಸಕ್ತಿ ಉಳ್ಳವರಾಗಿದ್ದರು. ಯೆಶಾಯ 6ನೇ ಅಧ್ಯಾಯ 8ನೇ ವಚನದಲ್ಲಿ ಬರೆಯಲ್ಪಟ್ಟ ವಾಕ್ಯ ಇವರ ಹೃದಯದ ಒಳಗೆ ಬಹಳ ಪ್ರಭಾವವನ್ನ ಬೀರಿತು. ಇಗೋ, ನಾನಿದ್ದೇನೆ, ನನ್ನನ್ನು ಕಳುಹಿಸು ಎಂಬ ವಾಕ್ಯ. ಎಲ್ಲರೂ ಸುವಾರ್ತೆಯನ್ನು ಸ್ವೀಕಾರ ಮಾಡಬೇಕು ಎನ್ನುವ ಮಹದಾಶೆಯಿಂದ ಸುವಾರ್ತೆಯನ್ನು ಸಾರಲು ಮುಂದಾಗುತ್ತಾರೆ. ಸೆಪ್ಟೆಂಬರ್ 10, 2025ರಂದು ಉತಾ ವ್ಯಾಲಿ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ನಡೆದ ಟಿಪುಸಾ ಸಾರ್ವಜನಿಕ ಚರ್ಚಾ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಕರ್ಕ್ ಅನ್ನು ಹತ್ಯೆ ಮಾಡಲಾಯಿತು. ಅವರ ಸಾವು ಅಂತಾರಾಷ್ಟ್ರೀಯ ಗಮನವನ್ನ ಹುಟ್ಟುಹಾಕಿತು ಮತ್ತು ಪ್ರಮುಖ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವ್ಯಕ್ತಿಗಳಿಂದ ರಾಜಕೀಯ ಹಿಂಸಾಚಾರವನ್ನು ಖಂಡಿಸಿತು. ಕರ್ಕ್ ಮರಣೋತ್ತರವಾಗಿ ಸ್ವಾತಂತ್ರ್ಯದ ಅಧ್ಯಕ್ಷೀಯ ಪದಕವನ್ನ ಸ್ವೀಕರಿಸುವುದಾಗಿ ಟ್ರಂಪ್ ಘೋಷಿಸಿದರು. ಲಕ್ಷ ಜನರು ಇವರ ಮರಣದಲ್ಲಿ ಭಾಗವಹಿಸಿ ತಮ್ಮ ದುಃಖ ಹಾಗೂ ಸಂತಾಪವನ್ನ ಸೂಚಿಸಿದರು. ಯವನ ಪ್ರಾಯದಲ್ಲಿಯೇ ಈ ಪರಿಯಾಗಿ ಹತಸಾಕ್ಷಿಯಾಗಿದ್ದು ಕರ್ಕ್. ಎಲ್ಲಿ ಯೇಸುವಿನ ಸುವಾರ್ತಿಕರನ್ನ ಹಿಂಸಿಸಲು ಹಾಗೂ ಹತಸಾಕ್ಷಿ ಮಾಡಲಾಗುತ್ತದೋ, ಎಲ್ಲಿ ಸುವಾರ್ತೆಯನ್ನು ತಡೆಯುವ ಹಾಗೂ ಅಡ್ಡಪಡಿಸುವ ಕಾರ್ಯ ಹೆಚ್ಚಾಗುತ್ತದೋ, ಅಲ್ಲಿ ಸುವಾರ್ತೆ ಬಹಳ ಬೇಗ ಪಸರಿಸುತ್ತದೆ. ನೀನು ಯಾಕೆ ಸುವಾರ್ತೆಯಾಗಬಾರದು? ನೀನು ಯಾಕೆ ಸುವಾರ್ತೆಯನ್ನು ಸಾರಬಾರದು?